ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನನ್ನ ಹೆಸರು ನಾಗೇಂದ್ರ ಪಂಡಿತ್ ಅಂತ. ಇವತ್ತು ಒಂದು ವಿಷಯ ಏನಪ್ಪ ಹಂಗಂದರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರ ಮತ್ತು ಬಾಗಲಕೋಟೆಯ ಎಲೆಕ್ಷನ್ನ ಚುನಾವಣಾ ಪ್ರಚಾರ ಅಂತ್ಯ ನಿನ್ನೆನೇ ಆಗೋಯಿತು. ಇವತ್ತು ಮೌಖಿಕ ಪ್ರಚಾರವಿದೆ. ಈ ಮೌಖಿಕ ಪ್ರಚಾರದಲ್ಲಿ ಆಯಾ ಜಾತಿಗಳು ಮತ್ತು ಕೋಮಿನ ಜನರು ಅಲ್ಲಲ್ಲಿ ಮಾಡ್ಕೋಬೇಕಾಗಿದೆ. ಇವರು ಎಲ್ಲ ರೋಡ್ಗಳನ್ನ ಸುತ್ತಂಗಿಲ್ಲ. ಇದು ಕಾನೂನಿನ ನಿಯಮ. ಮತ್ತು ಇನ್ನೊಂದೇನಪ್ಪ ವಿಷಯ ಹಂಗಂದರೆ, BJP ಮತ್ತು ಜನತಾದಳ ಒಮ್ಮತದಿಂದ ಒಬ್ಬ ಅಭ್ಯರ್ಥಿನಿಗ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಂತ ನೇಮಕ ಮಾಡಿದೆ. ಆದರೆ ಕಾಂಗ್ರೆಸ್ ಕಡೆಯಿಂದ ಸಮರ್ಥ್ ಅಂತ ಹೇಳ್ತಾ ಇದ್ದಾರೆ. ಸಮರ್ಥ್ಗೆ ಟಿಕೆಟ್ ಕೊಡ್ತು ಅಂತಂದ ತಕ್ಷಣ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ಈಗ ಚುರುಕಾಗ್ಬಿಟ್ಟಿದೆ. ಹೆಂಗೆ ಚುರುಕು? ನಮಗೆ ಕೊಟ್ಟಿಲ್ವಲ್ಲ ಟಿಕೆಟು ಅಂತ, ನಮಗೆ ಕೊಟ್ಟಿಲ್ಲ, ನಮಗೆ ಕೊಡ್ತೀವಿ ಅಂತ ಇದು ಮಾಡಿದ್ರು, ಆಶ್ವಾಸನೆ ಕೊಟ್ಟಿದ್ರು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅನ್ನೋದು ಯಾರು ಹೇಳಬೇಕಾಗಿರೋದು? ಜನರ ತೀರ್ಪು. ಅರ್ಥ ಆಯ್ತಾ? ಜನ ಏನಂತ ಹೇಳಬೇಕು ಅಂತಂದರೆ, ಸಮರ್ಥ ಬೇಡ ಅಂದರೆ ಸಮರ್ಥನಿಗೆ ವಿರೋಧ ಮಾಡಿ ಓಟ್ ಹಾಕಬೇಕು. ಆವಾಗ ಹೌದು ಇವನಿಗೆ ಬೇಡ ಅಂಥೇಳಿ ಇವರು ಜನ ವಿರೋಧಿಸಿದ್ದಾರೆ ಅಂತ ಇನ್ನೊಂದು ಸತಿ ಟಿಕೆಟ್ ಕೊಡೋಲ್ಲ. ಇಷ್ಟೇ. ಇದು ಬಿಟ್ಟರೆ ಬೇರೆ ಏನು ದಾರಿ ಇಲ್ಲ. ಸುಮ್ಮನೆ ಮಾತಾಡೋಕ್ಕೆ ಮಾತ್ರ 100 ರೀತಿ ವಿಷಯಗಳಿದೆ. ಕಾಂಗ್ರೆಸ್ನವರು ಮುಸ್ಲಿಮ್ರಿಗೆ ಅನ್ಯಾಯ ಮಾಡಿಬಿಟ್ರು, ದ್ರೋಹ ಬಗೆದ್ಬಿಟ್ರು, ಅಹಿಂದ ವೋಟರ್ಸ್ ಅಂತ ಹೇಳ್ತಾರೆ. ಅಹಿಂದದವ್ರಿಗೆ ಯಾರಿಗೂ ಕೊಡಲಿಲ್ಲ ಟಿಕೆಟು. ಹೌದು, ಅಹಿಂದ ಕೊಡಲಿಲ್ಲ ಹಂಗಂತಂದರೆ ಅಹಿಂದ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಕಾಂಗ್ರೆಸ್ನವ್ರಿಗೆ ಅಹಿಂದ ಅಂತ ಗೊತ್ತಾಗೋದು ಯಾವಾಗ? ಅಲ್ಲಿ ನಾಯಕ ಇರಬೇಕು, ಅದಕ್ಕೆ ತಕ್ಕಂತೆ ನಾಯಕ ಸ್ಪರ್ಧೆಗೆ ಹೋರಾಟ ಮಾಡಬೇಕು. ಹೋರಾಟ ಮಾಡಲಿಲ್ಲ. ಕೊನೆ ಗಳಿಗೆನಲ್ಲಿ ಇನ್ನೊಂದು ವಾರ ಇದೆ, 15 ದಿನ ಇದೆ ಅಂತಾಗ ನನಗೆ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ಕೊಡಿಂಗಂತ ಇದನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದನ್ನು ಸರ್ವೆ ಮಾಡಿ ಎಲ್ಲ ಜನರಿಗೂ ನೋಡ್ರಿ, ಇದು ಅಹಿಂದ ಏರಿಯಾ. ಈ ಅಹಿಂದಕ್ಕೆ ಯಾರಿಗೆ ಬೇಕಾದ್ರೂ ಕೊಡಿ, ಹಿಂದೂಗಾರು ಕೊಡಿ, ಮುಸ್ಲಿಮ್ಗಾರು ಕೊಡಿ, ಆದರೆ ಅಹಿಂದ ಕ್ಯಾಂಡಿಡೇಟ್ ಕೊಡಬೇಕು ಅಂತ ನೀವೇನಾದ್ರು ಹೋರಾಟ ಮಾಡಿದರೆ ಕಾಂಗ್ರೆಸ್ನವ್ರನಿಗ ತುಂಬ ಮೆಚ್ಕೋಬೋದಾಗಿತ್ತು. ಆದರೆ ಇದು ಯಾವುದು ಮಾಡಲೇ ಇಲ್ಲ. ಕಾಂಗ್ರೆಸ್ನವರು ಕಾಂಗ್ರೆಸ್ನ ಮುಸ್ಲಿಮರು ನಮಗೆ ಬೇಕು ಟಿಕೆಟು. ಅಲ್ಲ ಸ್ವಾಮಿ, ನಾವು 40 ವರ್ಷದಿಂದನೂ ಕೇಳ್ಕೊಂಡು ಬಂದಿದ್ದೀವಿ. ಯಾವಾಗೂ ಮೊದಲಿಂದನೂ 40 ಅಲ್ಲ 50 ವರ್ಷದಿಂದನೂ ನನಗೆ ಗೊತ್ತಾದಾಗೆ ಕಾಂಗ್ರೆಸ್ಗಿಂದನೇ ಇವರು ಇರೋದು, ಯಾರು ಮುಸ್ಲಿಮ್ನವ್ರು ಇರೋದು. BJP ಈಗ 40 ವರ್ಷ ಆಯಿತು ಪಾರ್ಟಿ ಕಟ್ಟಿ. 40 ವರ್ಷದಿಂದ ಈ ಪಾರ್ಟಿ ಕಟ್ಟಿ ಈಗ ಯಾವುದು BJP ಅನ್ನೋದು 40 ವರ್ಷಕ್ಕೆ ಮುಂಚೆನೇ ವಿರೋಧವಾಗಿರ್ತಕ್ಕಂಥದ್ದು ಯಾವುದಾದ್ರು ಪಕ್ಷಗಳಿದ್ದರೆ, ಯಾವುದೋ ದೇಶದಲ್ಲಿ ಕಮ್ಯುನಿಸ್ಟು ಅದು ಲೆಕ್ಕಕ್ಕಿಲ್ಲದೆ ಸರ್ಕೊಂಬಿಡ್ತು ಸೈಡ್ಗೆ. ಆಮೇಲೆ ಲೋಕದಳ ಬಂತು, ಲೋಕದಳ ಕೂಡ ಇಲ್ಲ ಈಗ. ಮತ್ತು ಸಮತಾದಳ ಅಂತ ಬಂತು, ಅದೂ ಇಲ್ಲ. RJD ಅಂತ ಬಂತು, ಅದೂ ಇಲ್ಲ. ಜನತಾದಳ ಅಂತ ಜನತಾ ಪಕ್ಷ ಅಂತ ಬಂತು, ಜನತಾ ಪಕ್ಷವೂ ಇಲ್ಲ. ಜನತಾ ಪಕ್ಷದ ಬದಲು ಭಾರತೀಯ ಜನತಾ ಪಕ್ಷ ಆಯಿತು. ಆಮೇಲೆ ಜನತಾದಳ ಆಯಿತು. ಜನತಾದಳ ಆಗಿ ಜನತಾದಳಕ್ಕೆ ಒಳ್ಳೊಳ್ಳೆ ಲೀಡ್ರುಗಳು, ರಾಮಕೃಷ್ಣ ಹೆಗಡೆ ಅಂತವರು ಒಳ್ಳೆ ಲೀಡ್ರುಗಳು ಪಾರ್ಟಿನಿಗ ಕಟ್ಟಿ ಬೆಳೆಸಿ, ಮತ್ತು ಅದರಲ್ಲಿ VP ಸಿಂಗ್ ಅನ್ನೋರನ್ಗೊಬ್ಬರನ್ನ ಪ್ರಧಾನಿ ಮಾಡಿದ್ರು. ಆ VP ಸಿಂಗ್ ಪ್ರಧಾನಿ ಮಾಡಿದ್ರು ಅವರು ಸಾರ್ವಜನಿಕವಾಗಿ ಏನು ಕೆಲಸ ಮಾಡದೆ ಅವರು ಮನೆಗೆ ಹೋಗ್ಬಿಟ್ರು. ಅದು ಯಾವುದೋ ಒಂದು ಮಂಡಲ ಆಯೋಗ ಅಂತ ಹೇಳ್ಕೊಂಡು ಎತ್ಕೊಂಬಂದು, ಮಂಡಲ ಆಯೋಗನೂ ಇಲ್ಲ, ಯಾವ ಆಯೋಗನೂ ಇಲ್ಲ, ಮೂಲೆ ಗುಂಪಾಗೋಯ್ತು. ಆಮೇಲೆ ಏನಾಯಿತು, ಜನತಾದಳ ಹೋಗಿ ಭಾರತೀಯ ಜನತಾ ಪಕ್ಷ ಹೋಗಿ ಭಾರತೀಯ ಜನತಾ ಪಕ್ಷ ಅಂಥೇಳಿ ಕಮಲದ ಗುರುತಿಗೆ ಅಲ್ಲಿ ಇದನ್ನು ಮಾಡಿದ್ರು. ಆವಾಗ ಇದ್ದಿದ್ದು 2 ಸೀಟು. ಆ 2 ಸೀಟ್ ಇಟ್ಕೊಂಡು ಈಗ
240 ಸೀಟ್ವರೆಗೂ ಗೆದ್ದಿದ್ದಾರೆ. ಇದು ನೋಡಿ ಎಷ್ಟು ಚೆಂದ ಆಯಿತು ಅಂತ. ಅರ್ಥ ಆಯ್ತಾ? ವರ್ಷ ವರ್ಷ ಹೆಚ್ಚಾಗ್ತಾ ಬಂತು. ಈಗ ಭಾರತೀಯ ಜನತಾ ಪಕ್ಷ ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಕೂತಿದೆ. ಅಂದರೆ ಪ್ರಧಾನಿ ಸೀಟ್ನಲ್ಲಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ. ಭಾರತೀಯ ಜನತಾ ಪಕ್ಷದಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಕೂತಿರ್ತಕ್ಕಂಥ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿದ್ದಾರೆ. ನಮ್ಮ ದೇವೇಗೌಡರು ಒಂದು ರಾಜ್ಯಸಭಾ ಮೆಂಬರ್ ಆಗಿ ಜನತಾದಳನಿಗ ಪ್ರತಿನಿಧಿಸುವಂಥ ಮನುಷ್ಯ ರಾಜ್ಯಸಭಾ ಮೆಂಬರಿಂದ ಅದು ಕಾಂಗ್ರೆಸ್ಸಿಂದ ಬೆಂಬಲ ತಗೊಂಡೋಗಿ ಈಗ BJP ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ದೇವೇಗೌಡರಿಗೆ ಸರಿ ಅನಿಸುತ್ತಾ? ಮತ್ತು ಇನ್ನೊಂದೇನಪ್ಪ ಹಂಗಂತಂದರೆ, ಅವರ ಮಗ ಜನತಾದಳ ಮತ್ತು BJP ಸಪೋರ್ಟಿಂದ MP ಆಗಿ ಗೆದ್ದು ಕೇಂದ್ರ ಕೈಗಾರಿಕಾ ಇಲಾಖೆಯ ಮಂತ್ರಿಗಳಾಗಿದ್ದಾರೆ. ಪ್ರಭಾವಿ ಮಂತ್ರಿಗಳಂತೆ. ಯಾವ ಪ್ರಭಾವಿನೂ ಇಲ್ಲ. ಯಾವ ಪ್ರಭಾವ ಇಲ್ಲ ಹಂಗಂತಂದರೆ ರಾಜ್ಯದವರು ಅವ್ರಿಗೆ ಮನೆಯೇ ಆಗ್ತಾಯಿಲ್ಲ. ಒಬ್ಬ ಕೇಂದ್ರ ಮಂತ್ರಿಗೆ ಹತ್ರ ನಮ್ಮ ರಾಜ್ಯಕ್ಕೆ ಏನು ಬೇಕು ಅಂತ ಅವರ ಚರ್ಚೆಗಳೇ ಇಲ್ಲ. ಎಲ್ಲ ಆ ಈಗೋಯಿಂದ JDSನ ಇವರು ಕೇಂದ್ರ ಮಂತ್ರಿ ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅನ್ನಂಗಾಗಿದೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದು ಮುಖ್ಯಮಂತ್ರಿಗೆ ಇದು ಸರಿ ಅನಿಸುತ್ತಾ? ಯಾವ ಪಾರ್ಟಿ ಆದರೆ ಏನೋ ನಮಗೆ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಕಲ ಸೌಲಭ್ಯಗಳು ಸಿಕ್ಕದೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ಅವ್ರನ್ನೀಗ ವಿಶ್ವಾಸಕ್ಕೆ ತಗೊಂಡು ನಮ್ಮ ರಾಜ್ಯಕ್ಕೆ ಬೇಕಾಗಿರ್ತಕ್ಕಂಥ ಕೈಗಾರಿಕೆ ಇದರಲ್ಲಿ ನಮಗೆ ಇಂತಿಂಥ ಕೆಲಸ ಮಾಡಿಕೊಡಿ ಹಿಂಗಂತ ಕೇಳ್ಬೋದಾಗಿತ್ತು. ಆದರೆ ಅದು ಯಾವುದೂ ಕೇಳಲಿಲ್ಲ. ಅರ್ಥ ಆಯ್ತಾ? ಅವ್ರನ್ನ ವಿರೋಧ ಮಾಡಿಕೊಂಡೇ ದಿನ ತುಂಬಿಸ್ಬಿಟ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ 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 ಸಿದ್ದರಾಮಯ್ಯ ರಾಮಯ್ಯ ಅಂತ. ರಾಮಯ್ಯ ಅವರು ಈಗ ಸಾಲದ ಬಜೆಟ್ಟು ಮಂಡನೆ ಮಾಡಿ ಸಾಲಗಾರ ರಾಮಯ್ಯ ಆಗಿದ್ದಾರೆ. ಈಗ ಸಾಲಗಾರ ರಾಮಯ್ಯ ಏನು ನಮ್ಮ ರಾಜ್ಯನಿಗೆ ಉದ್ಧಾರ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ನಮ್ಮ ರಾಜ್ಯ ಉದ್ಧಾರ ಆಗೋ ದಿಕ್ಕಿನಲ್ಲೇ ಇಲ್ಲ. ಹಿಂಗಾಯಿತು ಈಗಿನ ನಮ್ಮ ರಾಜ್ಯದ ವ್ಯವಸ್ಥೆ. ನಮ್ಮ ರಾಜ್ಯದ ವ್ಯವಸ್ಥೆ ಈ ಥರ ಆಯಿತು ಅಂತಂದರೆ ಅವ್ರ ಜೊತೆ ಇರ್ತಕ್ಕಂಥ ಸಹಪಾಠಿಗಳು MLAಗಳು 140 ಜನ ಕಾಂಗ್ರೆಸ್ಸಿಂದ ಗೆದ್ದಿರ್ತಕ್ಕಂಥ 140 ಜನ ಯಾವ ರೀತಿ ಅಂತಂದರೆ ಗಾದೆ ಹೇಳ್ತಾರಲ್ಲ, ನೂಲಿನಂಥ ಸೀರೆ ತಾಯಿಯಂತೆ ಮಗಳು. ಹಂಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೆಂಗೋ ಅದೇ ರೀತಿ ಎಲ್ಲ MLAಗಳು ಇರೋದು. ಯಾವುದಕ್ಕೂ ಯಾರಿಗೂ ಏನೂ ಬೇಕಾಗಿಲ್ಲ. ನಮ್ಮ ರಾಜ್ಯಕ್ಕೆ ಇಂಥದ್ದು ತರಿಸ್ಕೊಳ್ಳೋಣ, ಇಂಥದ್ದು ಮಾಡ್ಕೊಳ್ಳೋಣ, ಯಾರು ವಿರೋಧ ಬೇಡ, ನಾವು ಕರ್ಕೊಂಡೋಗಿ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ MLA ಕ್ಷೇತ್ರದಲ್ಲಿ ಇಂಥ ಕೆಲಸ ಮಾಡ್ಕೊಳ್ಳೋಣ ಅಂತ ಯಾರು ಅವ್ರ ಹತ್ರ ಹೋಗಿ ಚರ್ಚೆಗೆ ಹೋಗಿಲ್ಲ. ಇದು ನಮ್ಮ ದೇಶದ ದುರ್ದೈವ. ನಮ್ಮ ದೇಶದ ದುರ್ದೈವ ಅಂತಂದರೆ BJP ಏನು ಪಾಕಿಸ್ತಾನದಿಂದ ಬಂದೈತೆ ಇಲ್ಲ ಮ್ಯಾನ್ಮಾರಿಂದ ಬಂದೈತೆ ಗೊತ್ತಿಲ್ಲ. BJP ಅಂದರೆ ವಿರೋಧ ಅಂತ. ಅದರಲ್ಲಿ ಇವತ್ತು ನಿನ್ನೆ ಒಂದು ಇದನ್ನು ಹೇಳಿದರು. ಯಾರು? ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಸ್ಲಿಮ್ನವ್ರಿಗೆ ಹೇಳ್ತಾರೆ, ನೀವು ನಮಾಜ್ ಮಾಡ್ತಾಯಿದ್ರೂ ಕೂಡ ಬಿಟ್ಟು ಈ ಸರ್ಪಗಳು ಅಂದರೆ BJP ಮತ್ತು RSS ಸರ್ಪಗಳು ನಿಮ್ಮನ್ನೇನಾದರೂ ಇದನ್ನು ಮಾಡೋಕ್ಕೆ ಬಂದರೆ ಇವನಿಗ ಸದೆ ಬಡೀರಿ ಮತ್ತು ಅವ್ರನ್ನೀಗ ಕೊಲ್ಲಿ ಅಂತ ಹೇಳ್ತಾರೆ. ಯಾರ್ಯಾರನ್ನೋ ಸೋಮೋಟ ಕೇಸ್ ಹಾಕ್ತಾರೆ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಮೇಲೆ ಎಷ್ಟು ಜನ ಸೋಮೋಟ ಕೇಸ್ ಅಟೆಂಡ್ ಮಾಡಿದ್ದೀರಪ್ಪ? ಇವರ ಪೊಲೀಸ್ ಇನ್ಸ್ಪೆಕ್ಟರ್ಗಳೇ ಮತ್ತು ACP DCP ಯಾರಿಗೂ ಇದ್ರದ್ದು ಮೇಲೆ ಇದಿಲ್ವಾ? ಕೊಲ್ಲಿ ಅಂತ ಹೇಳುವಂಥ ಮಟ್ಟಿಗೆ ಮಾತಾಡ್ತಾರೆ. ಹೆಂಗಂದರೆ ಅವ್ರ ಮೇಲೆ ಸೋಮೋಟ ಕೇಸ್ ಹಾಕ್ಸ್ಬೇಕಲ್ಲ. ಬೇರೆ ಯಾವ್ದಾದ್ರು ಅದೇ ನಮ್ಮ ಹಿಂದೂಗಳು ಯಾವನಾರು ಹಿಂದೂ ಪರ ಸಂಘಟನೆಯಿಂದ ಯಾವನಾರು ಹೇಳ್ಬಿಟ್ಟಿದ್ರೆ, ನಮ್ಮ ಯಾರು ಇವನು ಗೋರಕ್ಷಕ ಇದ್ದಾನಲ್ಲ ಒಬ್ಬ, ಆ ಗೋರಕ್ಷಕ ಹೇಳಿದರೆ ಇಷ್ಟೊತ್ತಿಗೆ ಜೈಲಿಗೆ ಹಾಕ್ಬಿಟ್ಟಿರೋರು. ಇವರಲ್ವಾ ರಾಷ್ಟ್ರೀಯ ಅಧ್ಯಕ್ಷರು? ಅದು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರು. ಇವ್ರು ಏನು ಬೇಕಾದ್ರೂ ಮಾತಾಡ್ಬೋದು. ಇದು ಯಾವುದು ವೈಲೆನ್ಸ್ ಆಗೋಲ್ಲ. ಯಾಕೆ ಹೇಳಿ? ಅವರು ದೇವಲೋಕದಿಂದ ಬಂದವರಲ್ವಾ. ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ದೇವಲೋಕದಿಂದ ಬಂದವರು ಅಂತ ಇದು ವಿಷಯ. ಹೀಗಾಗಿ
ಇವ್ರ ಮೇಲೆ ಸೋಮೋಟ್ ಕೇಸ್ನೀಗ ಪ್ರತಿ ಒಂದು ಜಿಲ್ಲೆಯಲ್ಲೂ ಒಂದೊಂದು ಕೇಸ್ ಆಗಬೇಕಾಗಿತ್ತು, ಇಲ್ಲ ತಾಲೂಕಲ್ಲಿ ಒಂದೊಂದು ಕೇಸ್ ಆಗಬೇಕಾಯಿತು. ಈ ಅಪ್ಪ ಇನ್ನೊಂದು ಸತಿ ಯಾರಿಗೂ ಎಲ್ಲೂ ಏನು ಹೇಳ್ಬಿಡ್ದು ಆ ಥರದ ಒಂದು ನಿರ್ಣಯ ಮಾಡಬೇಕಾಗಿತ್ತು. ಅದು ಬಿಟ್ಬಿಟ್ಟು ಎಲ್ಲ ಹಲ್ಕಿಸ್ಕೊಂಡು ಕೂತಿದ್ದೀರಲ್ಲ. ನಾನಂತೂ ಇಲ್ಲ, ಯಾಕೆಂದರೆ ನನ್ನ ಬಡವ, ನನ್ನ ಹತ್ರ ಕಂಪ್ಲೇಂಟ್ ಕೊಡೋಷ್ಟು ದುಡ್ಡಿಲ್ಲ, ಗೊತ್ತಾಯ್ತಾ? ಯಾಕೆಂದರೆ ನನ್ನ ಅಮ್ಮಂತಿಯವ್ರು ಕೊಟ್ಟರೆ ಅದನ್ನ ತಗೊಳ್ಳೋದೂ ಇಲ್ಲ. MLAಗಳು MP ಗಳು ಅದನ್ನೀಗ ತಗೊಂಡೋಗ್ಬಿಟ್ಟು ಕೋರ್ಟಲ್ಲಿ ಹಾಕಿ ಇದನ್ನು ಮಾಡಿ ಅವ್ರಿಗೆ ಏನು ಶಿಕ್ಷೆ ಹಾಕಿಸ್ಬೇಕೋ ಮಾಡಿ, ಆವಾಗ ಇನ್ನೊಂದು ಸತಿ ಹೌದು ನಿಮ್ಮ BJP ಅವರೇ ಆಗಿರಲಿ, ಜನತಾ ದಳದವರೇ ಆಗಿರಲಿ, ಅವ್ರ ಮೇಲೆ ಒಂದು ಕೇಸ್ ಹಾಕ್ಸ್ಬೇಕಲ್ಲ. ಏನು ಅವರು ಇವ್ರಿಗೆ ಅಸ್ಸಾಂನಲ್ಲಿರ್ತಕ್ಕಂಥ ವಿಶ್ವಶರ್ಮ ಅವ್ರಿಗೇನೆ ಹೇಮಂತ್ ಶರ್ಮಾ ಅವ್ರಿಗೇನ ಇದಿರೋದು, ಬೇರೆ ಇನ್ಯಾರಿಗೂ ಇಲ್ವಾ ಅಧಿಕಾರ? ಹಾಂ ಹೇಳಿ, ಯಾಕೆ ಹಿಂಗೆ ಇದನ್ನೀಗ ಮಾಡ್ತೀರಾ? ಯಾರಾದ್ರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನೀಗ ತಿದ್ದಲ್ಲ ನೀವು. ಆ ತಿದ್ದೇ ಇರೋದ್ರಿಂದ ಏನು ಗೊತ್ತಾ, ದಿನೇ ದಿನೇ ಎಕ್ಸ್ಟ್ರಾ ತಪ್ಪುಗಳು ಆಗ್ತಾನೇ ಇರ್ತವೆ. ಹಂಗೆ ರಾಹುಲ್ ಗಾಂಧಿ ಬೆಳೆದು ನಿಂತಿರೋದು. ರಾಹುಲ್ ಗಾಂಧಿ ಮೇಲೆ ಒಂದು 50 ಕೇಸ್ ಆಗಿದ್ದರೆ ಎಲ್ಲೆಲ್ಲಿ ನಿಂತ್ಕೋತಾರೆ, ಎಲ್ಲೆಲ್ಲಿ ಏನು ಹೇಳ್ತಾರೆ, ಅವಾಗನೇ ಕೇಸ್ ಆಗಿದ್ದರೆ ಅಯ್ಯಪ್ಪ ಇಷ್ಟೊಂದು ಸುಧಾರಣೆ ಆಗ್ಬಿಟ್ಟಿರೋರು. ಸುಧಾರಣೆ ಆಗೋಕ್ಕೆ ಬಿಡ್ತಾ ಇಲ್ಲ ನೀವು. ಮತ್ತು ಕೇಸ್ ಆದ್ರೂ ಅವನ್ನ ಅರೆಸ್ಟ್ ಮಾಡಲ್ಲ, ಅವನು ಹೋಗಿ ಎನ್ಕ್ವೈರಿ ಕರ್ಕೊಂಬರಲ್ಲ. ಇದು ನಮ್ಮ ರಾಜ್ಯದ, ನಮ್ಮ ದೇಶದ ಕಾನೂನು ಇರ್ತಕ್ಕಂಥದ್ದು. ಕಾನೂನು ಬಿಗಿಯಾಗಿದೆ. ಎಲ್ಲಿದೆ ಬಿಗಿ? ಬೇರೆ ಬಡವ್ರಿಗೆ ಮಾತ್ರ ಬಿಗಿ ಇದೆ, ನಿಮ್ಮಂಥ ಶ್ರೀಮಂತರಿಗಲ್ಲ. ಈ ಶ್ರೀಮಂತರುಗಳು, ಪೊಲೀಸ್ ಅಧಿಕಾರಿಗಳು ಒಬ್ರಿಗೊಬ್ರು ಶಾಮೀಲಾಗ್ಬಿಡ್ತೀರ, ಅದನ್ನ ಹೆಂಗೆ ಬೇಕು ಹಂಗೆ ತಿರ್ಚಿ ಬರ್ಕೋತೀರ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಪೊಲೀಸ್ನವರು ಇದ್ದಾರಲ್ಲ, ಅವರು ಕಾನೂನಿಗ ಪಾಲನೆಯೂ ಮಾಡಲ್ಲ, ಮತ್ತು ಪಾಲನೆ ಮಾಡೋ ಅಂಥವ್ರಿಗೆ ಗುರ್ತಿಸೋದೂ ಇಲ್ಲ. ಗೆಲ್ದಿದ್ದವ್ರನ್ನೆಲ್ಲ ಗುರ್ತಿಸಿ ಅವ್ರಿಗೆ ಏನು ಬೇಕೋ ಅದು ಎಲ್ಲ ರೀತಿಯ ಅನುಕೂಲಗಳನ್ನೀಗ ಮಾಡಿಕೊಡ್ತಾ ಇದ್ದಾರೆ. ಇಷ್ಟು ಹೇಳಿ ನಾನು ಇಲ್ಲಿಗೆ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.